ಕನ್ನಡ ಚಿತ್ರರಂಗವನ್ನು ಸ್ಯಾಂಡಲ್ವುಡ್ ಅಥವಾ ಚಂದನವನ ಎಂದು ಕರೆಯಲಾಗುತ್ತದೆ. ಭಾರತೀಯ ಚಿತ್ರರಂಗದ ವಿಭಾಗವಾಗಿದೆ. ಕನ್ನಡ ಭಾಷೆಯಲ್ಲಿ ಚಲನಚಿತ್ರಗಳ ನಿರ್ಮಾಣಕ್ಕೆ ಮೀಸಲಾಗಿದೆ. ಕನ್ನಡ ಸಿನಿಮಾ ಬೆಂಗಳೂರಿನ ಗಾಂಧಿನಗರದಲ್ಲಿ ನೆಲೆಗೊಂಡಿದೆ. ಅಮ್ಮ ಚಕ್ಲಿ ಮಾಡಿದ್ದೇನಮ್ಮ? ಮಾಡಿದ್ಯಾ? ನಂಗೆಲ್ಲ ಗೊತ್ತು. ಕೊಡಮ್ಮ ಕೊಡೆ. 1934ರಲ್ಲಿ ವೈ.ವಿ. ರಾವ್ ನಿರ್ದೇಶಿಸಿದ ಸತಿ ಸುಲೋಚನಾ ಚಲನಚಿತ್ರವು ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾದ ಮೊದಲ ಟಾಕಿ ಚಲನಚಿತ್ರವಾಗಿದೆ. ಇದು ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ ನಟಿಸಿದ ಮೊದಲ ಚಲನಚಿತ್ರವಾಗಿದೆ ಮತ್ತು ಇಂದಿನ ಮೈಸೂರಿನಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರದರ್ಶಿಸಲಾಗಿದೆ. ಈ ಸದಾರಾಮ್ಯ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡಬೇಡ ನೀನು. 1932ರಲ್ಲಿ ಬೆಂಗಳೂರಿನಲ್ಲಿ ಸೌತ್ ಇಂಡಿಯಾ ಮೂವಿ ಟೂನ್ ಅನ್ನು ಸ್ಥಾಪಿಸಿದ ಚಮನ್ಲಾಲ್ ದುಂಗಾಜಿ ಇದನ್ನು ನಿರ್ಮಿಸಿದರು. ಕರ್ನಾಟಕದಲ್ಲಿ ಒಟ್ಟು 925 ಸ್ಕ್ರೀನ್ಗಳಿವೆ. ಇದು ಸೇರಿದಂತೆ 630 ಸಿಂಗಲ್ ಸ್ಕ್ರೀನ್ಗಳು, 260 ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಿವೆ. 2022ರ ಜನವರಿಯಿಂದ ಆಗಸ್ಟ್ವರೆಗಿನ ಅವಧಿಯ ಒಟ್ಟು ದೇಶೀಯ ಗಲ್ಲಾಪೆಟ್ಟಿಗೆಯ ಸಂಗ್ರಹಣೆಯಲ್ಲಿ ಕನ್ನಡ ಚಲನಚಿತ್ರವು 8% ಮಾರುಕಟ್ಟೆ ಪಾಲನ್ನು ಹೊಂದಿದೆ ಎಂದು ವರದಿಯಾಗಿದೆ. ಇದು ಭಾರತದ 4ನೇ ಅತಿದೊಡ್ಡ ಚಲನಚಿತ್ರ ಉದ್ಯಮವಾಗಿದೆ. - 1986ರ ಚಲನಚಿತ್ರ ಅನುರಾಗ ಅರಳಿತು ಇತರ 7 ಭಾಷೆಗಳಲ್ಲಿ ರೀಮೇಕ್ ಮಾಡಿದ ಮೊದಲ ಭಾರತೀಯ ಚಲನಚಿತ್ರವಾಗಿದೆ. 1989ರಲ್ಲಿ ಇದು ಸಾಧ್ಯ ಎಂಬ 36 ಗಂಟೆಗಳ ಅವಧಿಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಲನಚಿತ್ರ ಎಂಬ ದಾಖಲೆಯನ್ನು ನಿರ್ಮಿಸಿತು. 1995ರ ಚಲನಚಿತ್ರ ಓಂ 550 ಬಾರಿ ಮರುಬಿಡುಗಡೆಯಾದ ಏಕೈಕ ಭಾರತೀಯ ಚಲನಚಿತ್ರವಾಗಿದೆ. 2005ರ ಶಾಂತಿ ಚಲನಚಿತ್ರವು ನಿರೂಪಣಾ ಚಲನಚಿತ್ರ ವಿಭಾಗದಲ್ಲಿ ಕಡಿಮೆ ನೆಟ್ಟದಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಪ್ರವೇಶಿಸಿದೆ.